ಮಾಡ್ಬೇಕಾದ್ರೆ ಮೈ ಕೈ ಏನೋ ಬರ್ತಾ ಇರಲಿಲ್ಲ, ಇವಾಗಲೇ ಮೈ ಕೈ ಬರ್ತಾ ಇತ್ತು. ಸುಮ್ಮನೆ ಸ್ಟ್ರೈಟ್ ರೋಡ್. सर यू आर द मैनेजर? Yeah, you can talk to me. Tell me. जल्दी बताना यार. आपने जॉब कार्ड खोला था उस टाइम? कुछ भी नहीं लगाया, वो ये बात पूछ के चला गए. सर इन्होंने बोला सिर्फ चेन देखना है ऐसे. चेन नहीं, मैं बोला फोर्क बोला आपको. फोर्क बोला, वॉशिंग करना है बोला. बाद में नहीं बोला था सर, बाद में आप किसको बोलना है? तो फिर जॉब कार्ड कौन लगाएगा? जॉब कार्ड कौन लगाएगा? आप लगाएंगे ये लगाएंगे? सर आपने सिर्फ एक काम बोला कि चेन देखना. चेन लगाना है, मैं फोर्क देखना है बोल के बोला, और ब्रेक पैड क्लीन करना है बोला. नहीं करना, खाली चेन देखना है. तो मैंने बोला कि ठीक है ऐसे ही दिखाओ. अरे भाई रिकॉर्डिंग में है, दिखाओ. क्या रिकॉर्डिंग में है? दिखाओ. क्या क्या बोला हूँ? कुलदीप साहब ने उसको मैंने बोला नहीं, मैं रिकॉर्डिंग में है, दिखाओ. क्या? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರಮ್ ಶ್ರೀನಗರ್ ಲೇ ರೋಡ್ ಮೂನ್ ಲ್ಯಾಂಡ್ ಆಫ್ ಲಾಮಯೂರ್, ಮೂನ್ ಲ್ಯಾಂಡ್ ಆಫ್ ಲಡಾಖ್. ನೋಡಿ ಹೆಂಗಿದೆ ಅಂತ. ಇದನ್ನು ಮೂನ್ ಲ್ಯಾಂಡ್ ಅಂತ ಕರೀತಾರಂತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಅದರದ್ದು ಹಿನ್ನೆಲೆ ಏನು ಅಂಥೇಳಿ. ಇಷ್ಟು ದಿನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ ಬರೀ ಆಫ್ ರೋಡು, ಇನ್ನು ಮುಂದೆ ನೀವು ನೋಡ್ತೀರಾ ಫುಲ್ಲು ಬರೀ ರೋಡು, ಟಾರ್ಮ್ಯಾಕು. ನಾನು ಒಂದೆರಡು ಕಡೆ ಮಾತ್ರ ಇದಷ್ಟೇ ಏನಂತ ಹೇಳ್ತಾರೆ ಆಫ್ ರೋಡ್ ಸಿಗುತ್ತೆ ನೋಡ್ಬೋದು. ಇದು ಮೂನ್ ಲ್ಯಾಂಡ್ ಆಫ್ ಲಡಾಖ್ ಅಂತ ಕರೀತಾರೆ. ಸೊ ನೋಡ್ಬೋದು, ನಾವು ಇದೇ ರೋಡಲ್ಲಿ ಬಂದಿದ್ದು ಇದರಿಂದ ಯಾವುದೋ ಶಿರ್ಸಿಲ್ಲಾಯಿಂದ, ಪದುಮಿಂದ. ಸೂಪರು ಹಿಂಗ್ಶೆಡ್. 6 ದಿವಸ ಫುಲ್ ಆಫ್ ರೋಡಲ್ಲಿ ಓಡಿಸಿ ಇವತ್ತು ಟಾರ್ಮ್ಯಾಕಲ್ಲಿ ಓಡಿಸ್ಬೇಕು ಅಂದರೆ ಮಜಾನೇ ಬರ್ತಾಯಿಲ್ಲ, ಏನೋ ಒಂಥರ. ಲೇ NH1 106 ಕಿಲೋಮೀಟರ್ಸ್, ಲೇ ಏರ್ಪೋರ್ಟ್ 104. ಒಳ್ಳೆ ಮಜಾ. ಹೋಗಿ ಮುಂದೆ ನಡೆಯೋ. ಸೊ ಇಲ್ಲಿ ಎಂಟ್ರಿ ಮಾಡಬೇಕು ಅನಿಸುತ್ತೆ, ಎಂಟ್ರಿ ಹೋಗಬೇಕು. ಎಂಟ್ರಿ ಮಾಡಿಸ್ಬೇಕು, ಏನಕ್ಕೆ ಅಂತ ಗೊತ್ತಿಲ್ಲ. ಎಂಟ್ರಿ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಎಂಟ್ರಿ ಎಲ್ಲ ಆಯಿತು. ಲೇ ಬಂದ್ಬಿಟ್ಟು 97 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹಾಂ, ವೆಲ್ಕಮ್ ಬ್ಯಾಕ್ ತಲೆ ಮಾಂಸ. ಮಳೆ ಎಲ್ಲಿದ್ದು ಇಷ್ಟು ದಿನ ತಲೆ ಮಾಂಸ? ಅಯ್ಯೋ ಎಲ್ಲಿತ್ತು ನೀನು? ಮಳೆ ನಂಗೆ ಮಳೆ ಹೊಡ್ದಿ ಎಲ್ಲಿದ್ದು ಮಾಂಸ? ಎಲ್ಲಿದ್ದು? ಕಾಣಿಸ್ಕೊಂಡೆ ಇಲ್ವಲ್ಲ 6 ದಿವಸ. ಮಾಂಸ ತಿನ್ಕೊಂಡಿದ್ದೆ ಕೊಡೋ ಮಳೆ. ಮಾಂಸ ತಿನ್ಕೊಂಡಿದ್ದೆ, ತಲೆ ಮಾಂಸನ? ಇಲ್ಲ, ಏನು ಇವೆಲ್ಲ ಹೊಸ ರೋಡ್ ತರ ಇತ್ತು ಇದು. ಏನೋ ಗೊತ್ತಿಲ್ಲ, ಏನೋ ಮಾಡೋರು ನಾವು ಹೋಗ್ತಾ ಇದೀವಿ ಅಷ್ಟೇ. ಈಸಿಯಾಗಿ ಮಾಡ್ಕೊಟ್ಬಿಟ್ಟವ್ರು. ಬಿಡೋನು ನಾವು ಅದು ಮಾಡಿದ್ದು ನಿಜವಾಗ್ಲೂ ಗ್ರೇಟು, ಒಳ್ಳೇದಾಯಿತು. ಓ ಇಲ್ಲಿ ನೋಡಿ, ಇಲ್ಲೆಲ್ಲ ಇಂಡಿಯನ್ ಆರ್ಮಿ ಗಾಡಿಗಳು ಕಾಣಿಸ್ತಾ ಇದೆ. ಇಷ್ಟು ದಿನ ಕಾಣಿಸೇ ಇರಲಿಲ್ಲ, ಒಂದು 6 ದಿನ ನಮಗೆ. ಏನು ಗುರು ಇದು? ಬೆಟ್ಟ ತುಂಬ ದೂರ ಇದೆಯಪ್ಪ, ಹತ್ರ ಇಲ್ಲ ಇಲ್ಲಿ. ಹ್ಞೂ ಹೌದು, ಇದೇ ಡಿಫ್ರೆಂಟು, ನಾವು ಮಾಡಿದೆ ಡಿಫ್ರೆಂಟು ಫಸ್ಟು. ಆಫ್ ರೋಡ್ ಎಲ್ಲ ಮಾಡ್ಬೇಕಾದ್ರೆ ಮೈ ಕೈ ಏನೋ ಬರ್ತಾ ಇರಲಿಲ್ಲ, ಇವಾಗಲೇ ಮೈ ಕೈ ಬರ್ತಾ ಇತ್ತು. ಸುಮ್ಮನೆ ಸ್ಟ್ರೈಟ್ ರೋಡ್ ಅಲ್ಲ, ಏನು ಅದು ಏನಾಗುತ್ತೆ ಗೊತ್ತೋ, ಮೆಂಟಲಿ ಬೋರ್ ಆದಾಗ ಮೈ ಕೈ ಎಲ್ಲಾದ್ರ ಮೇಲೆ ಫ್ರೀ ಆಗಿದ್ದಾಗ ಬಾಡಿ ಎಲ್ಲಾದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಇವಾಗ ಕಾನ್ಸಂಟ್ರೇಷನ್ ಏನಿಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಏನು ಏನು ಇಲ್ವಲ್ಲೋ. ಎಲ್ಲಿದೆಯಾ ಬೆಟ್ಟಗಳು? ಅಲ್ಲೆಲ್ಲೆಲ್ಲೋ ಇದೆಯಲ್ಲೋ, ತುಂಬ ದೂರ. ಇವ್ರು ಯಾರೋ ಹೆಲ್ಮೆಟ್ ಹಾಕೊಂಡ್ಬಿಟ್ಟವ್ರೆ ತಲೆಗೆ. ಅಯ್ಯೋ, ಹೆಲ್ಮೆಟ್ಗೆ ಮೊಬೈಲ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಕೇರಳ ಅವರು. ಹೆಲ್ಮೆಟ್ಗೆ ಇದ್ಯಾ ಸ್ಟೈಲು? ರೆಕಾರ್ಡಿಂಗ್ ಅಷ್ಟೇ ಅಲ್ಲ, ಏನಕ್ಕೆ ಗುರು ಅಷ್ಟೊಂದು ಕಷ್ಟ? ಈ ಒಂದು ವಿಂಡ್ ಬ್ಲಾಸ್ಟ್ ತೆರೆಯುತ್ತಾ ಅದು? ಬಿದ್ದೋಗಲ್ವಾ? ಗ್ಯಾರಂಟಿ ಬೀಳುತ್ತೆ ಗುರು. ಫುಲ್ಲು ಆರ್ಮಿ. ಓಕೆ, ಫುಲ್ಲು ಆರ್ಮಿ ಬೇಸ್ ಕ್ಯಾಂಪ್ಗಳು. ಏನು ಗುರು ಇದು? ಎಲ್ಲೋಲೇ 37 ಕಿಲೋಮೀಟರ್ ಅಷ್ಟೇ ಕಣೋಲೇ. ಒಂದ್ ಕಡೆ 34 ಹಾ, ಅಷ್ಟೇನಾ? ಬಂದ್ಬಿಡ್ತೀನಿ 20 ನಿಮಿಷ. ಇಷ್ಟು ಫಾಸ್ಟಾಗಿ ರೋಡಾಗೈತೆ, ಅದಕ್ಕೆ ಹೋಯ್ತೈತೆ. ಅಲ್ಲ, ನಿನ್ನೆ ಇಲ್ಲ 100 ಕಿಲೋಮೀಟ್ರಿಗೆ ಎಷ್ಟೊತ್ತು ಓಡಿಸ್ತಾ ಇದ್ದು, ಅದು ಜ್ಞಾಪಕ ಬಂತು. 100 ಕಿಲೋಮೀಟರ್ ಒಂದೊಂದು ದಿವಸ ಓಡಿಸ್ತಿದ್ವು, 70 ಕಿಲೋಮೀಟರ್ ಓಡಿಸ್ಲಿಕ್ಕೆ. ಅದೇ ಹೇಳಿದ್ರು ಅವರು. ಕ್ಯಾಂಪ್ಗಳು ಇವ್ರದೇ ಫುಲ್ಲು
ಮಿಲಿಟರಿ ಅವ್ರಿಗೆ ಟ್ರೈನಿಂಗು ಇದೆ ಇಲ್ಲಿ. ಮಿಲಿಟರಿ ಟ್ರೈನಿಂಗ್ ಇದೆಯಾ? ನೋಡಲ್ರಿ ಮಿಲಿಟರಿ ಅವ್ರಿಗೆ ಅವ್ರಿಗೂ ವಾಟರ್ ಇದು ರಾಫ್ಟಿಂಗ್ ಟ್ರೈನಿಂಗು. ಎರಡು ಸಂಗಮ ಕಣೋ ಬ್ರೋ. ಅಟ್ ಯುವರ್ ಸರ್ವಿಸ್, ಪ್ರೈಡ್ ಆಫ್ ದ ನೇಷನ್. ಇದೊಂದು ನದಿ ಅದೊಂದು ನದಿ ಸೇರುತ್ತೆ, ಒಂದು ಸಂಗಮ ಪಾಯಿಂಟ್ ಅಂತ. ಒಂದು ಸಿಮೆಂಟ್ ಕಲರು, ಫುಲ್ಲು ಲ್ಯಾಂಡ್ಸ್ಕೇಪ್ಸ್. ಏನು ಇಷ್ಟೊಂದು ಜನ? ಮ್ಯಾಗ್ನೆಟಿಕ್ ಇಲ್ಲು. ಏನು ಗುರು ಇಷ್ಟೊಂದು ಜನ ಇದ್ದಾರೆ? ಕ್ಯೂ ಸಿಸ್ಟಮ್ ಇಲ್ಲಿ. ಮ್ಯಾಗ್ನೆಟಿಕ್ ಹಿಲ್ ನೋಡ್ಬೋದು, ಇದೇನೆ ಮ್ಯಾಗ್ನೆಟಿಕ್ ಹಿಲ್ಲು. ಎಷ್ಟು ಜನ ರೈಡರ್ಸ್ ಇದ್ದಾರೆ ನೋಡಿ ಇಲ್ಲಿ. ಎಲ್ಲಿ ಮ್ಯಾಗ್ನೆಟಿಕ್ಕು? ಹಿಂದೆ ಹೋಗ್ತೈತೆ ನೋಡು ಗಾಡಿ. ಹಿಂದೆ ಹೋಗ್ತಿತ್ತು ಗಾಡಿ. ಗಾಡಿಗ ಇಷ್ಟೊಂದು ಹಿಂದೆ? ಹೌದಾ? ನಾವು ಹಲೋ 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 ಹಾಯ್ 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 ನಮಸ್ಕಾರ ನಮಸ್ಕಾರ. ಏನ್ ನೆಟ್ವರ್ಕೇ ಇರ್ಲಿಲ್ಲ ಇಲ್ಲಿ. ಹಿಂದ್ಗಡೆ ಹೋಗ್ತದೆ ಗುರು ಗಾಡಿ ಬಿಟ್ರೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಎಷ್ಟು ಖುಷಿ. ಆರು ದಿವಸದಿಂದ ನಾವು ಅಲ್ಲೇ ಇದು ಬೇರೆ ಬೇರೆ ಸೈಡ್ ಆಫ್ ಇದು. ನಾವು ಅಷ್ಟೇ ನಾಡಿದೆ. ಸ್ಟೇ ಎಲ್ಲೋ ನಮ್ಮ ಫ್ರೆಂಡ್ ಒಬ್ರು ಮಾಡಿಸ್ಕೊಟ್ಟಿದ್ದಾರೆ. ಓಕೆ 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 ಸೂಪರು. ಅಪ್ಪೂರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ನೋಡಿ, ರೈಡ್ನ ಬ್ಯಾಟ್ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ. ಸೂಪರ್ ಸೂಪರು. ನಮಸ್ಕಾರ. ಸ್ವಲ್ಪ ಮೆಲ್ಲಂಗೆ ನಮ್ಮ ಸ್ನೇಹಿತರು ನೆಕ್ಸ್ಟ್ ಇಲ್ಲೇ ಇವತ್ತು. ಹಾಂ, ನಾವು ಆರು ದಿವಸ ಆಯಿತು ಇಲ್ಲಿ ಎಂಟ್ರಾಗಿ. ಅಲ್ಲಿ ನಾವು ಜನ್ಸ್ಕಾರಲ್ಲಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಸ್ನೇಹಿತರೆಲ್ಲ ಸಿಕ್ಕಿದ್ರು ಇಲ್ಲಿ, ಬೆಂಗಳೂರಿನವರು, ಒಂದು ಟೀಮ್ ಫುಲ್ಲು. ಸೊ ಅವರು ಗಾಡಿನ ಇಲ್ಲಿ ರೆಂಟ್ ಮಾಡಿಕೊಂಡು ಯಾವುದೋ ಒಂದು ಗ್ರೂಪ್ ಜೊತೆ ಓಡಿಸ್ತಾ ಇದ್ದಾರಂತೆ. ಮ್ಯಾಗ್ನೆಟಿಕ್ ಇಲ್ಲಿ ಹತ್ರ ಇದ್ದೀವಿ. ಮ್ಯಾಗ್ನೆಟಿಕ್ ಇಲ್ಲಿ ಪಾಯಿಂಟ್ ಯಾವುದು ಅಂತಲೇ ಗೊತ್ತಾಗ್ತದೆ. ಮೊದಲು ಬಾಕ್ಸ್ ಹಾಕಿದ್ರು, ಇವಾಗ ಅದಿಲ್ವೇ ಇಲ್ಲ. ಎಲ್ಲಿ ಬೇಕಾದ್ರೆ ನಿನ್ಗೆ ಒಟ್ಟಿನಲ್ಲಿ ನಿನ್ನ ಕ್ಲಚ್ ಹಿಡಿದ್ರೆ ಹಿಂದೆ ಹೋಗ್ತೈತೆ ಗಾಡಿ. ಡೌನ್ಗೆ ಎಂತಕ್ಕೆ ಅಂತ ಗೊತ್ತಿಲ್ಲ. ಹೋಗ್ತಾ ಇಲ್ವಾ? ರೋಡ್ ಮೇಲೆ ಬಂದು ನೋಡು. ಬಿಡು, ನ್ಯೂಟ್ರಲ್ಗೆ ಹಾಕು. ಹೋಗ್ತೈತೆ, ಅದೇ ಹೇಳಿದ್ದು. ಅಲ್ಲ ಡೌನ್ಗೆ ಅಂತಾನೆ ಏನಕ್ಕದು? ಸ್ವಲ್ಪ ಅದೇ ಅಂದ್ರೆ ಅಪ್ಪಾದ್ರೆ ಹಿಂದೆ ಡೌನೇ ಅಲ್ವೇನೋ ಲವ್. ಈ ಫ್ಲಾಟ್ ಅದು ಏನೋ ನನಗೂ ಅರ್ಥ ಆಗ್ತಾ ಇಲ್ಲ. ಅದ ಪ್ರೆಷರ್ ಅಲ್ಲಿ ನುಗ್ತಾ ಇದೆ ತಾನೆ. ಏ ಗಾಡಿಗಲ್ಲ ಲವ್, ಹೋಗ್ತೈತ್ ಗುರು, ಹೋಗ್ತೈತೆ, ಅದೇ ಹೇಳಿದ್ದು. ಇಲ್ಲಿ ಬಿಟ್ರೆ ಇಲ್ಲೇ ಹೋಗ್ತೈತು. ಇಲ್ಲಿ 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 ಇಲ್ಲೇ ಇಲ್ಲೇ ಹೋಗ್ತಾ ಇದೆ ನೋಡಿ. ಇಲ್ಲಿ ಇಷ್ಟು ಲಗೇಜ್ಗೆ ಇಲ್ಲಿ ಏನೋ ಫಿನಾಮಿನಲ್ ಅಂತ ಇದೆ. ಏನೋ ಫಿನಾಮಿನಲ್ ದಟ್ ಡಿಫೈನ್ಸ್ ಗ್ರಾವಿಟಿ, ಪಾರ್ಕ್ ಯುವರ್ ವೆಹಿಕಲ್ ಇನ್ ದ ಬಾಕ್ಸ್ ಮಾರ್ಕ್ಡ್ ವಿತ್ ದ ವೈಟ್ ಪೇಂಟ್. ಅದು ಎಲ್ಲೋ ಇಲ್ವೇ ಇಲ್ಲ ಪೇಂಟು. ಬಾಯ್ 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 ಬಾಯ್. ವೈಟ್ ಬಾಕ್ಸು ಇಲ್ಲ, ಏನೂ ಇಲ್ಲ. ಒಟ್ಟಿನಲ್ಲಿ ಗಾಡಿ ಮಾತ್ರ ಹಿಂದೆ ಹೋಗ್ತಿದೆ. ಮ್ಯಾಗ್ನೆಟಿಕ್ ಇಲ್ಲಲ್ಲಿ ಹೆವಿ ರಶ್ಶು ಜನ. ನಮ್ಮ ಸಬ್ಸ್ಕ್ರೈಬರ್ ಸ್ನೇಹಿತರು ಬೇರೆ ಸಿಕ್ಕಿದ್ರು, ಸಖತ್ ಖುಷಿ ಆಯ್ತು ಎಲ್ಲರೂ ಮಾತಾಡಿಸಿ. ಏನು ಗುರು ಲ್ಯಾಂಡ್ಸ್ಕೇಪ್ ಇದು, ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ ಇದು. ಅಪ್ಪ, ದೂರಕ್ಕೆ ಕಾಣುವ ಬೆಟ್ಟಗಳು ಇಲ್ಲಿ.
ನಾವು ಇಷ್ಟು ದಿನ ಮಾಡಿದೆ ಬೇರೆ, ಇವಾಗ ಮಾಡ್ತಾ ಇರೋದೇ ಬೇರೆಗಳು, ಡಿಫ್ರೆಂಟ್ ಆಗಿದೆ ಫುಲ್ಲು. ಆ್ಯಕ್ಚುಲಿ ಮ್ಯಾಗ್ನೆಟಿಕ್ ಹಿಲ್ ಹತ್ರ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ ಕರೆಕ್ಟ್. ಆ ಬಾಕ್ಸ್ ಕೆಳಗಡೆ ಸ್ಲೋಪ್ ಹತ್ರ ಎಲ್ಲೋ ಹಾಕಿದ್ರು ನಾನು ಫೋಟೋಸಲ್ಲಿ ನೋಡ್ದಂಗೆ. ಬಟ್ ಇವಾಗ ಇಲ್ಲ. ಅದು ಏನಂತಂದರೆ ಆ್ಯಕ್ಚುಲಿ ಸ್ಲೋಪ್ ಇದೆ, ರೋಡು ಸ್ಲೋಪ್ ಇದೆ. ಬಟ್ ನೀವು ಅವರೊಂದು ಹಾಕಿರ್ತಕ್ಕಂಥ ಬಾಕ್ಸ್ ಮೇಲೆ ಗಾಡಿನ ನಿಲ್ಲಿಸಿದ್ರೆ ಅದು ವಾಪಸ್ ಹೋಗುತ್ತೆ ನಿಮಗೆ. ಅಂದರೆ ಅಪ್ಪಿಲ್ಲಿದೆ, ಅಂದರೆ ಸ್ಲೋಪ್ ಇದೆ, ಕೆಳಗಡೆ ಈ ಥರ ಸ್ಲೋಪ್ ಇದೆ. ಬಟ್ ಗಾಡಿ ನಿಮಗೆ ಅಲ್ಲಿ ನಿಲ್ಲಿಸಿದ್ರೆ ಅವ್ರು ಹಾಕಿರ್ತಕ್ಕಂಥ ಬಾಕ್ಸಲ್ಲಿ ಈ ಹಿಂದ್ಗಡೆಗೆ ಹೋಗುತ್ತೆ. ಆಪ್ಟಿಕಲ್ ಇಲ್ಯೂಷನ್ ಏನೋ. ಲೆಫ್ಟು ರೈಟು ಎಲ್ಲೇ ನೋಡಿದ್ರು ಎಲ್ಲ ಕಡೆ ಫೆನ್ಸಿಂಗ್. ನೇಷನ್ ಫಸ್ಟ್. ಎಕ್ಸಾಕ್ಟ್ಲಿ ಸರ್. ಮಿಲಿಟ್ರಿ ಅವರು ಹೆವಿ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ ನೋಡ್ಬೋದು. ಮೂರು ಫೆನ್ಸಿಂಗ್, 4 ಫೆನ್ಸಿಂಗ್ ದಾಟ್ ಹೋಗಬೇಕು. ಯಾರಾದರೂ ಶತ್ರುಗಳು ಬಂದರೆ, ಟೆರರಿಸ್ಟ್ಗಳು ಅಥವಾ ಯಾರೇ ಆಗಿರ್ಬೋದು, 4 ಫೆನ್ಸಿಂಗ್ ದಾಟಿ ಮುಂದೆ ಹೋಗಬೇಕು. ಓ ಏನು ಗುರು ಇಷ್ಟು ದೊಡ್ಡದಾಗಿರುತ್ತಾ ಹೆಲಿಕಾಪ್ಟ್ರು? ಯಪ್ಪ ಚಾಪರ್ಸು. ಓ ಮೈ ಗಾಡ್. ಏರ್ಫೋರ್ಸು ಏರ್ ಸ್ಟೇಷನಾ? ಸೊ ಫ್ಯೂಯಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಪ್ರೈಸು 104 ರೂಪಾಯಿ 54 ಪೈಸಾ. ಇಲ್ಲಿ ರೈಟು ಬರೀ ಗೆಸ್ಟ್ ಹೌಸ್ಗಳು ಇದೆಯಲ್ಲೋ ಇಲ್ಲಿ. ಯಪ್ಪ ಇಷ್ಟೊಂದು ಗೆಸ್ಟ್ ಹೌಸ್ಗಳಿದೆಯಾ? ಹಾಂ ರೈಟಾ? ಇಲ್ಲ ಅಲ್ಲಿ ತೋರಿಸ್ತೈತಲ್ಲೋ ರೈಟು. ಇರ್ಬೇಕು ಬಾ ಹೋಗ್ಲಾ? ಇದೆಯಲ್ಲ ಎಲ್ಲಪ್ಪ ಹೋಟ್ಲು. ಇಲ್ಲೊಂದು ಯಾವ್ದೋ ಹೋಟ್ಲ್ ಐತೆ. ಏನು ಮೋರಿ ಮೇಲೆ ಬಿದ್ದೋಗ್ಬಿಡ್ತೀನಿ ಮೋರಿ ಹೊಡಿಕೆ. ಅಲ್ಲ ಇವಾಗ ಹೋಗ್ಬೋದ ಆಗಲ್ವಾ? ಆಗುತ್ತೆ ಬಾರೋ. ಹೋಟೆಲ್ ಗಂಪು ಏನು ಗೊತ್ತಾ? ಒಂದು ನಿಮಿಷ ಇರು. ಆಗುತ್ತೆ ಬಾ. ಹೋಟೆಲ್ ಜೋರ್ಚುಂಗ್ ಆಫ್ ರೋಡ್. ಇಲ್ಲೊಂದು ರೋಡ್ ಕನೆಕ್ಟ್ ಆಗುತ್ತೋ. ಹೋಟೆಲ್ ಬಂದೇ ಇರಪ್ಪ ಆಯಿತು. ಹೋಟೆಲ್ ಜೋರ್ಚುಂಗ್ ಅಂತೆ. ಬಾ ಇಲ್ಲೊಂದು ಯಾವುದೋ ರೋಡ್ ಕನೆಕ್ಟ್ ಆಯಿತು. ಕೊನೆಗೆ ನಾನು ಬಿದ್ದೆ ಹೋಯ್ತೀನಿ ಅನಿಸ್ತಾ ಇದೆ ಇಲ್ಲಿ ಯಾಕೋ. ಹೋಟೆಲ್ ಜೋರ್ಚುಂಗ್. ಏನು ಹೋಟೆಲ್? ಜೋರ್ಚುಂಗ್. ಏನು ಬೋರ್ಡ್ ಇಲ್ಲ. ಹಾಂ ಫೋನ್ ಮಾಡಬೇಕು ಅವನಿಗೆ. ನೊಕ್ಕನ ಏನು ಇದು? ಈ ಕೆಳಗಡೆ ಇಳಿತಾ ಇದೆ ನನ್ನ ಗಾಡಿ. ಇಲ್ಲ ಇನ್ನೂ ಇಲ್ಲ. ಅವ್ರಿಗೆ ಇಲ್ಲಿ ಹೇಳ್ತೀನಿ. ಇಲ್ಲಿ ಫೋನ್ ಮಾಡ. ಇಲ್ಲೊಂದು ಏನೋ ಇದು ಹಿಂಗಿದೆ. ಇಲ್ಲಿ ಹೆಂಗೂ ಗುರು ಟರ್ನ್ ಮಾಡೋದು? ನನ್ನ ಗಾಡಿ ಟರ್ನ್ ಆಗುತ್ತಾ ಇಲ್ಲಿ? ಏನು ಹೋಟ್ಲು ಓಡ್ಬಾರ? ಜೋರ್ಚುಂಗ್. ಇಲ್ಲಿ ಯಾವ್ದು ಓಡ್ಬಾರ್ ಗೆಸ್ಟ್ ಹೌಸ್ ಅಂತ ಐತೆ. ಇನ್ನೊಂದು K24 ಯಾರೋ ಕಾರಲ್ಲಿ ಬಂದ್ಬಿಟ್ಟವ್ರೆ. K24 ಯಾವ್ದವ್ರು ನನ್ನ ಮಗಂದು ಇದು. ನಾವು ಏನು ಮಾಡಿದ್ದೀವಿ ಅಂದರೆ ಬೈಕ್ ಹಾಕೋಬಿಟ್ಟಿದ್ದೀವಲ್ಲ. ಕಚ್ಚಡ ನನ್ನ ಮಗ. ಎಷ್ಟ್ಬಿಟ್ಟಿದೆ? ಇಲ್ಲವಾ ಕಾರ್ ಹಾಕೋ. ಯಾವತ್ತೇ ಏನಾದ್ರು ಈ ನಮ್ಗೆ ಔಟ್ಸೈಡ್ ಬಂದಾಗ ಕಾರ್ ಹಾಕೋ. ಇದೆ ನೋಡಿಲ್ಲ ಹೋಟೆಲ್ ಜೋರ್ಚುಂಗ್. ಸ್ನೇಹಿತರೆ ಹೋಮ್ ಸ್ಟೇಗೆ ರೀಚ್ ಆಗಿದ್ವಿ. ಲಾಡ್ಜ್ಗೆ. ನಮ್ಮ ಲಾಡ್ಜ್ ನೋಡ್ಬೋದು. ನಮ್ಮ ರಕ್ಷಿತ್ ಬೈ ಅವ್ರು ಮಾಡ್ಕೊಟ್ಟಿರ್ತಕ್ಕಂಥ ಒಂದು ಲಾಡ್ಜು ಸಖತ್ತಾಗಿದೆ. ಒಳ್ಳೆ ಫುಡ್ಡು ಕೂಡ ಬಂದಿದೆ ನೋಡಿ, ಸಖತ್ತಾಗಿತ್ತು. ಸೊ ಅಲ್ಲೇ ಎಂಟ್ರ್ ಆಗ್ತಾಯಿದ್ದಾಗೆ ಮ್ಯಾಗ್ನೆಟಿಕ್ ಹಿಲ್ಲು, ಮತ್ತು ಅಲ್ಲಿ ನಮ್ಮ ಸ್ವಲ್ಪ ಸಬ್ಸ್ಕ್ರೈಬರ್ ಸ್ನೇಹಿತರು ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಅದಾದಮೇಲೆ ಅಲ್ಲಿಂದ ಬರ್ತಾ ಇದ್ದಂಗೆ ಅಯ್ಯೋ ಯಾವ ಲೋಕಕ್ಕೆ ಬಂದ್ವಿ ಅಂತ ಅನ್ಸ್ಬಿಡ್ತು. ಏನಕ್ಕೆ ಅಂತಂದರೆ ಅಷ್ಟು ಜನ. ನಾವು ಏನೋ ಒಂದು 5-6 ದಿವಸ ಏನು ರೈಡ್ ಮಾಡಿದ್ವಿ, ಜನನೇ ಇರ್ತಾ ಇರಲಿಲ್ಲ, ಜನನೇ ನೋಡ್ತಾ ಇರಲಿಲ್ಲ. ದಿನಾಗ್ಲೂ ಹಿಮಾಲಯನಂತೂ ಏನು ಹೇಳಿ. ಅಯ್ಯೋ ಬಂಡೀಪುರ ಕಡೆ ಕ್ರಾಸ್ ಮಾಡಿದಾಗ ಜಿಂಕೆಗಳು ಸಿಗಲ್ವಾ? ಆದ್ರೆ ಸಿಗ್ತಾ ಇದೆ. ಹಿಂಗ್ ನೋಡಿದ್ರೆ ಹಿಮಾಲಯ ನೋಡಿ ವಾಮಿಟ್ ಬಂದ್ಬಿಡುತ್ತೆ. ಹಿಮಾಲಯನ್ ಏನು ಗುರು ಲೇಲಿ? ಹಿಮಾಲಯನ್ ಏನ್ ಮಾಡ್ಕೊಂಡಿದ್ದೀರಾ ನೀವು? ಹಿಮಾಲಯನ್ ಇಡೀ ಇಂಡಿಯಾದಲ್ಲಿರೋ ಹಿಮಾಲಯ ಇಲ್ಲೇ ಇದೆ. ಹಂಗಿದೆ ಅಷ್ಟು ಗಾಡಿಗಳು ಎಲ್ಲ ಬೋರ್ಡು. ಇದು ಎಲ್ಲೋ ಬೋರ್ಡ್ ಮತ್ತೆ ಐಆರ್ ಗಾಡಿಗಳೆಲ್ಲ ಇರ್ತದೆ. ಐರಿಂಗ್ ಗಾಡಿಗಳು ಜಾಸ್ತಿ, ಬ್ಲಾಕ್ ಬೋರ್ಡ್. ಒಂದೊಂದು ಹೋಟ್ಲಲ್ಲಿ 30-40 ಹಿಮಾಲಯಗಳಿದೆ. ಇಲ್ಲಿ ನಮ್ಗೆ ಇದೇ ಕಾಂಪೌಂಡ್. ಇದು ಕಾಂಪೌಂಡ್ ರೋಡ್ ಪಾಪ. ಆದ್ರೆ ಎಚ್ ಪಿ ರಿಜಿಸ್ಟ್ರೇಷನ್ ಅಂತ ಅದು. ಸೊ ಅದು ಏನಂತಂದ್ರೆ ಇಲ್ಲಿ ಸ್ವಲ್ಪ ಅದೇನೋ ನಡೀತಾ ಇದೆ ವಾದ ವಿವಾದಗಳು. ಸೊ ಆದ್ರಿಂದ ಇಲ್ಲಿರೋ ಅಂದ್ರೆ ರಿಜಿಸ್ಟ್ರೇಷನ್ ಇಲ್ಲ, JK ಪರ್ಮಿಷನ್ ಇರ್ತಕ್ಕಂಥ ಗಾಡಿಗಳನ್ನೇ ಓಡಿಸ್ಬೇಕು. ಸೊ HP ಇದ್ರೆ ಓಡಿಸೋದಕ್ಕೆ ಬಿಡೋದಿಲ್ಲ. ಮತ್ತೆ ರೂಮ್ ಎಲ್ಲ ಸಖತ್ ಖುಷಿ ಆಯಿತು ನಮಗೆ. ಥ್ಯಾಂಕ್ಸ್ ಟು ರಕ್ಷಿತ್ ಅವ್ರಿಗೆ, ರಕ್ಷಿತ್ ಬಾಯಿಗೆ. ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಸಖತ್ ಖುಷಿ ಆಯಿತು. 5 ದಿವಸ ಅಂತ ಏನು ಎಕ್ಸ್ಪ್ಲೋರ್ ಮಾಡ್ತು ಅಂದರೆ ನೆಕ್ಸ್ಟ್ ಲೆವೆಲ್ಲು ಹೇಳೋಕ್ಕಾಗಲ್ಲ.
ಬ್ಲಾಗ್ಸಲ್ಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತು ಇವತ್ತಿನ ರೂಮ್ ಕೂಡ ಸಖತ್ತಾಗಿದೆ ನೋಡಿ, ಸಖತ್ತಾಗಿದೆ, ಸಖತ್ತಾಗಿದೆ, ಒಳ್ಳೆ ಪ್ರೈಸು, ಎಸ್ ಎಲ್ಲನೂ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್. ಸಖತ್ ಖುಷಿ ಬರುತ್ತೆ. ಈ ಬಾತ್ರೂಮ್ ಮಾತ್ರ ಒಂದು ರೂಮ್ ಮಾಡ್ಬೋದು, ರೂಮ್ ಅಷ್ಟು ದೊಡ್ಡದಾಗಿದೆ. ಇಲ್ಲೇ ಮಲ್ಕೊಬಿಡ. ಕಣ ಇಲ್ಲೇ ಮಲ್ಕೊಬಿಡ್ತಾರೆ. ಇಷ್ಟು ಒಳ್ಳೆ ರೂಮ್ ಬಿಟ್ಬಿಟ್ಟು ಅಲ್ಲಿ ಮಲ್ಕೊಬಿಡು. ಒಬ್ಬ ಮಾಡ್ಕೊತೀನಿ. ಏನು ಹೇಳಿ ಇವನು ಒಂದು ಕತೆ ಕೇಳ್ಬಿಟ್ರೆ ನೀವೇನಾದ್ರು ಕರ್ಮಕಾಂಡ. ಏನಾಗ್ತಿದೆ ಅಂದ್ರೆ ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಿಂದ ಗಾಡಿನ ಹಾಕ್ತಾರೆ, ಓಕೆನಾ, ಗಾಡಿ ಹಾಕ್ಬಿಟ್ಟು ಬಂದಿರ್ತಾರೆ. ಸೊ ಕೆಲವ್ರು ಏನ್ ಅನ್ಕೊಂತಾರೆ ಅಂದ್ರೆ ಒಂದೇ ಇವರು ಬೆಂಗಳೂರಿಂದ ಬಂದಿರ್ತಾರೆ, ಇಲ್ಲಾಂದ್ರೆ ಇಲ್ಲಿ ಗಾಡಿ ಹಾಕ್ಬಿಟ್ಟು ಬಂದಿರ್ತಾರೆ ಅಂತ ಅವ್ರಿಗೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅದು ಏನಾಗುತ್ತೆ ಅಂದ್ರೆ ಒಂಥರ ಹೆಂಗ್ ಬಂದಿರ್ಬೋದು ಇವ್ರು ಅಂತ ಹೇಳ್ಬಿಟ್ಟು ಅದೊಂದು ಇದ್ರಲ್ಲೇ ಇರ್ತಾರೆ ಇವರು. ಕೇರಳ ಗಾಡಿಗಳು ನೋಡಿದ್ವಿ, ಕೇರಳದವರು ಅಲ್ಲಿಂದಾನೆ ಬರ್ತಾರೆ. ಕೇರಳ ಎಲ್ಲ ಅಲ್ಲಿಂದಾನೆ ಬರ್ತಾರೆ ಅವರು, ಚಿತಾಲ್ಪತಲ್ ಬಾಯ್ಸ್ ಅಲ್ವಾ, ಅದಕ್ಕೆ ಆಕ್ಚುಲಿ ಲಡಾಖ್ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಕೇರಳದವ್ರೆ. ಹೌದು, ಅವ್ರು ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಮತ್ತೆ ನಾರ್ತ್ ಕಡೆ ಅವರೆಲ್ಲ ಅವ್ರಿಗೆಲ್ಲ ಹತ್ರ ಇದು ಏನದು ವಿಷಯ ಅಲ್ಲ. ಕೇರಳದವ್ರು ಜಾಸ್ತಿ ಲಡಾಖ್ನ ನಮ್ಮ ಸೌತ್ ಕಡೆ ಹೇಳ್ತಾರೆ, ಅದು ಅವ್ರು ಎಕ್ಸ್ಪ್ಲೋರ್ ಮಾಡಿದಾಗ ಏನಾಯ್ತು ಹಂಗಂಗೆ ಸ್ವಲ್ಪ ಸ್ಪ್ರೆಡ್ ಆಗಿ. ಬಟ್ ಇನ್ನೊಂದು ಎಲ್ಲೇ ಹೋದ್ರು ನಾವು ಸ್ನೇಹಿತರೆ, ನಿಜ ಇದಂತೂ ನಿಜ, ಎಲ್ಲೇ ಹೋದ್ರು ನಾವು ಎಲ್ಲಿಂದ ಬಂದ್ರಿ ಕೇರಳನ ಅದೇ ಶಾಕ್ ನನಗೆ ಸ್ನೇಹಿತರೆ. ಇದೊಂದು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಂಬಿಡಿ, ನೆನಪಿಟ್ಕೊಂಬಿಡಿ. ಇನ್ನು ಮೇಲಿನ ನೀವು ಎಲ್ಲಾರು ಕರ್ನಾಟಕದವ್ರು ಯಾರು ನೋಡ್ತಾ ಇದ್ದೀರೋ ಬರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಹೆಸರು ಮಾಡಬೇಕು. ಕೇರಳದವ್ರ ತರ ಹೇಳಿ ಬಂದಿದ್ದು ಚಿಕ್ಕ ಪೆಟ್ಟಿ ಅಂಗಡಿಗೆ ಹೋಗ್ಬಿಟ್ಟು ಕಾಫಿ ಟೀ ಕುಡಿಯಕ್ಕೆ ಹೋದ್ರು ಕೇರಳನ ಕರ್ನಾಟಕ ಅಂದ್ರೆ ಗೊತ್ತೇ ಇಲ್ಲ ಅವ್ರಿಗೆ. ಬೇಜಾರಾಗೋಯ್ತು. ಇದು ಮಾತ್ರ ಸಖತ್ ಬೇಜಾರಾಗೋಯ್ತು. ಚೆನ್ನೈ ಹತ್ರ ಇದೆಯಲ್ಲ ಅದ ಅಂತ. ಏನ್ ಹೇಳಿ, ಈ ತರ ಎಲ್ಲ ಹಿಂಗೆಲ್ಲ ಆದ್ರೆ ಸಖತ್ ಬೇಜಾರಾಗುತ್ತೆ. ಆತರ ಬಂದಿದ್ದಾರೆ ಅಂತ. ಹೆವಿ ಬಂದಿದ್ದಾರೆ ಹೆವಿ ಬಂದಿದ್ದಾರೆ. ನಾವು ಬರ್ಬೇಕು, ಆಲ್ರೆಡಿ ಬಂದಿದೀವಿ. ನೆಕ್ಸ್ಟ್ ನಿಮ್ಗೂ ನೀವು ಎಲ್ಲರೂ ಬರ್ಬೇಕು. ಡ್ರೀಮ್ ರೈಡ್ ಅಂತಿದ್ರೆ ಪರವಾಗಿಲ್ಲ. ಕರ್ನಾಟಕದಿಂದ ಬೆಂಗಳೂರು ಎಲ್ಲೇ ಇದ್ರು ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಇದ್ರು ಅಲ್ಲಿಂದ ಗಾಡಿನ ಓಡಿಸ್ಕೊಂಡ್ ಬಂದು ಮಾಡಿ ಮಜಾನೇ ಬೇರೆ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಎಲ್ಲಾ ಸ್ಟೇಟ್ಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬನ್ನಿ, ಅದ್ರ ಮಜಾನೇ ಬೇರೆ ನಿಜವಾಗ್ಲೂ. ನಾವು ಬಂದಿದೀವಿ ಅಂತ ಹೇಳ್ತಾ ಇಲ್ಲ, ಬನ್ನಿ, ಟೈಮ್ ಇದ್ರೆ ಬನ್ನಿ, ಪ್ಲಾನ್ ಮಾಡ್ಕೊಳ್ಳಿ, ಪರವಾಗಿಲ್ಲ, ಪ್ಲಾನ್ ಮಾಡ್ಕೊಳ್ಳಿ. ಒಂದು ಡ್ರೀಮ್ ರೈಡ್ ಅಷ್ಟೇ, ಅದು ಜೀವನದ ಒಂದು ಕೊನೆಯ ಡ್ರೀಮ್ ರೈಡ್. ಮತ್ತೆ 2024 ಒಳಗಡೆ ಎಲ್ಲಾರು ಝನ್ಸ್ಕಾರ್ ವ್ಯಾಲಿನ ಎಕ್ಸ್ಪ್ಲೋರ್ ಮಾಡೋದು ಮರಿಬೇಡಿ. 2024 ಒಳಗಡೆ ನೀವು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ಹೈವೇ ಆಗೋಗುತ್ತೆ. ಇವಾಗ ಏನು ಲಡಾಖ್ ನೋಡ್ತಾ ಇದ್ದೀರಾ ಆ ಥರ ಕಮರ್ಷಿಯಲ್ ಆಗೋಗುತ್ತೆ, ಬೇಜಾರು ಮಾಡ್ಕೋತೀರ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸ್ನೇಹಿತರೆ. ವ್ಲಾಗ್ಸ್ ಎಲ್ಲ ನೋಡಿರ್ತೀರ ನೀವು ಆಲ್ರೆಡಿ, ಆ ಥರ ಇದೆ. ನಾವು ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಆ್ಯಕ್ಚುಲಿ ಸ್ವಲ್ಪ ಮಾತ್ರ ಪಾರ್ಟ್ಸ್ ಎಕ್ಸ್ಪ್ಲೋರ್ ಮಾಡಿರೋದು. ಫುಲ್ಲಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಇನ್ನೂ ಜಾಸ್ತಿ ದಿನ ಬೇಕು. ಇದೊಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ? ಓಕೆ ಸ್ನೇಹಿತರೆ, ನಾವು ಕೂಡ ಊಟ ಮಾಡಿ ಮಲ್ಕೋತೀವಿನ. ಸೊ ನಾಳಿನ ವ್ಲಾಗಲ್ಲಿ ಸಿಗೋಣ. ನಾಳೆ ಲೇ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಾದಮೇಲೆ ಗಾಡಿನ ಸರ್ವಿಸ್ ಕೊಡ್ತೀವಿ. ಗಾಡಿನ ಸ್ವಲ್ಪ ಸರ್ವಿಸ್ ಮಾಡಿಸಿ ಲೇ ಸಿಟಿನ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನಾಡಿದ್ದು ತಿರ್ಗಾ ಆ್ಯಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ ನಮ್ಮ ಜರ್ನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ಬೋದು ಇವತ್ತು ನಮ್ಮ ರೂಮ್ ಚೇಂಜ್ ಆಗಿದೆ. ಅನ್ಫಾರ್ಚುನೇಟ್ಲಿ ಪರವಾಗಿಲ್ಲ, ತೊಂದರೆ ಇಲ್ಲ, ಒಳ್ಳೆ ರೂಮೇ ಕೊಟ್ಟಿದ್ದಾರೆ. ತಿರ್ಗಾ ಅಲ್ಲಿಂದ ಶಿಫ್ಟ್ ಮಾಡಿಸಿದ್ರು. ಆದರೆ 2 ರೋಡ್ ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ಅಂದರೆ 2 ರೋಡ್ ಅಂದರೆ ಒಂದು 3-4 ಬಿಲ್ಡಿಂಗ್ ಕ್ರಾಸ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ನೋಡ್ಬೋದು ಈ ರೂಮು ಹೇಗಿದೆ ಅಂತೇಳಿ. ಸೂಪರಾಗಿದೆ ನೋಡೋದಕ್ಕೆ ಮಾತ್ರ. ಹೊರಗಡೆ ರೂಮ್ ಕೂಡ ಸಖತ್ತಾಗಿದೆ. ಸೊ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ದಾರೆ. ಓಕೆ, ಸೊ ಇವಾಗ ಫಸ್ಟು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಿ ನಮ್ಮ ಗಾಡಿನ ಸ್ವಲ್ಪ ಸರ್ವಿಸಿಗೆ ಬಿಟ್ಟು ಆಮೇಲೆ ನೆಕ್ಸ್ಟು ಗಿರಿ ಅವ್ರದ್ದು ಸ್ವಲ್ಪ ಏರ್ ಫಿಲ್ಟ್ರ್ ಕ್ಲೀನ್ ಮಾಡಿಸ್ಬೇಕು. ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಹಾಗೆ ಸ್ವಲ್ಪ ಡೇ ಸಿಟಿನ ಸುತ್ತಾಡ್ಕೊಂಬರೋಣ ಅಂತ. ಬಟ್ ಹೆವಿ ಬಿಸಿಲಿದೆ ಗುರು ಇಲ್ಲಿ. ನಮ್ಮ ಒಂದು ರೂಮಿಂದ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ 4 ಕಿಲೋಮೀಟ್ರ್ ಇತ್ತು, ಇವಾಗ 3 ಕಿಲೋಮೀಟ್ರ್ ಇದೆ. ಇದೆಲ್ಲ ನೋಡ್ಬೋದು. ಏನು ನೋಡ್ತಾ ಇದ್ದೀರಾ, ರೈಟು ಮತ್ತು ಲೆಫ್ಟು ಎಲ್ಲ ನೋಡಿರ್ತೀರ ನೀವು. ಆ್ಯಕ್ಚುಲಿ ಎಲ್ಲನೂ ಮಿಲ್ಟ್ರಿ ಅವರ ಒಂದು ಕ್ಯಾಂಪ್ಸು, ಕಾಂಟಿನೆಂಟಲ್ ಟೈರ್ಸ್, ರಾಯಲ್ ಎನ್ಫೀಲ್ಡ್ ಸರ್ವೀಸ್ ಅಂತ ಇಲ್ಲಿ ಹಾಕಿದ್ದಾರೆ. ಬಟ್ ಎಲ್ಲಿ ಗುರು, ಇಲ್ಲಿಂದ ಬಂದು ಇಲ್ಲೇ ಲೆಫ್ಟ್ ತೋರಿಸ್ಬೋದಾಗಿತ್ತಲ್ಲ. ಇದು ಎಲ್ಲಿದೆ ರಾಯಲ್ ಎನ್ಫೀಲ್ಡ್? ಅದೇ ಅನಿಸುತ್ತೆ ಹಿಂದ್ಗಡೆದು. ಓ ಇಲ್ಲಿದೆ. ಯಾರು ಕೇಳೋರು ಇಲ್ವಲ್ಲ ಗುರು ಇಲ್ಲಿ. ಓಕೆ, ಅವ್ರಿವ್ರು ಸ್ಟಿಕ್ಕರ್ಸ್ ಕೂಡ ಇದೆ ಗುರು. ಇಲ್ಲೆಲ್ಲ ಫುಲ್ಲು ಬರೀ ಹಿಮಾಲಯನೇ ಇದೆ ನೋಡಿ. ಬರೀ ಹಿಮಾಲಯನು ಗುರು, ಫುಲ್ಲು ಹಿಮಾಲಯನು.
ಓ ಮೈ ಗಾಡ್, ಎಷ್ಟು ಹಿಮಾಲಯನ್ ಗುರು, ಹಿಮಾಲಯನ್ಗಳ ಜಾತ್ರೆ. ಓ ಎಷ್ಟು ಹಿಮಾಲಯನ್ ಇದೆ ನೋಡು, ಎಷ್ಟು ಹಿಮಾಲಯನ್ ಇದೆ. ಹಿಮಾಲಯದಲ್ಲಿ ಹಿಮಾಲಯನಿನ ಜಾತ್ರೆ ಸರ್ವಿಸ್ ಮಾಡ್ಸೋಕ್ಕೆ ಬಂದರೆ ನಮ್ದು ಇವತ್ತು ಕೊಡ್ತಾರೋ ಇಲ್ವೋ. ಬೇಜಾರು ಸ್ಟಿಕ್ಕರ್ಸ್ಗಳು ಇದೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಾಕಿದ್ದಾರೆ ನೋಡು. ಏನಿದು ಮೂಲೋದ್ಭವ ದೇವರು ಶ್ರೀ ಮಣ್ಣಿ ಮಕ್ಕಳಮ್ಮ ಇವರು ಮೊನ್ನೆ ಬಂದಿದ್ರಲ್ಲ. ಹ್ಞೂ, ನಮ್ಮ ಗಾಡಿನ ಸರ್ವೀಸಿಗೆ ಬಿಟ್ಟು ಪೂನಿನ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ಇವಾಗ ಇಲ್ಲಿಂದ ಓಡ್ತಾ ಇದ್ದೀನಿ. ನೋಡೋಣ ಏನೇನು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಏನೇನು ಪ್ರಾಬ್ಲಮ್ ಅಂತಲೂ ಕೇಳಿಲ್ಲ, ಇನ್ನೊಂದ್ಸಲ ಹೇಳೋಣ ಅಂದರೆ ಕೇಳ್ತೀನಿ, ನೋಡೋಣ ಆಮೇಲೆ. ಹೋಣಗಿರಿ ಅವರೇ, ಓಕೆ, ಜಾಗನೇ ಇಲ್ಲ ಕೂತ್ಕೊಳ್ಳೋಕ್ಕೆ. ಅಪ್ಪ, ಹಿಮಾಲಯದಲ್ಲಿ ಹಿಮಾಲಯನ್ಗಳ ಸುರಿಮಳೆ, ಜಾಗನೇ ಇಲ್ವಲ್ವೋ. ಹಾಂ, ಅಲ್ಲೇ ಎರಡು ಇದೆ ಅಂತ. ಹಿಮಾಲಯದಲ್ಲಿ ಹಿಮಾಲಯನ್ಗಳ ಸುರಿಮಳೆ ಜಾತ್ರಾ ಮಹೋತ್ಸವ. ಭಾರತದಲ್ಲಿ ಇರ್ತಕ್ಕಂತಹ ಅತಿ ಹೆಚ್ಚು ಹಿಮಾಲಯನ್ಗಳು ಲೇಹಲ್ಲೇ ಇದೆ. ಜಿಂಕೆನ ರೆಡಿ ಮಾಡಿಸೋದಕ್ಕೆ ನೋಡಿ ಎಂಥ ಒಳ್ಳೆ ಒಂದು ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ನಂದು ಇಲ್ಲೇ ಮಾಡಿಸ್ಬಿಡ್ತಾ ಇದೆ. ಇಲ್ಲಿಂದ ಇವಾಗ ಓಡ್ತಾ ಇದ್ದೀವಿ. ಒಳ್ಳೆ ಒಂದು ಸರ್ವಿಸ್ ಸೆಂಟರು. ಗಿರಿಯವರ ಒಂದು ಜಿಂಕೆ ನೋಡಿ ಫುಲ್ಲು ಮಿಂಚಿಂಗು, ಫುಲ್ಲು ಮಿಂಚ್ತಾ ಇದೆ. ಎಲ್ಲ ಆಯಿತು, ಚೆಕಪ್ಸು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಹೋಗಿ ನಮ್ಮ ರಾಯಲ್ ಎನ್ಫೀಲ್ಡಲ್ಲಿ ನಮ್ಮ ಗಾಡಿನ ಹೇಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ ನೋಡಿಕೊಂಡು ಪಿಕ್ ಮಾಡಿಕೊಂಡು ಹಂಗೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ 3 ಗಂಟೆಗೆ ತಿರುಗಲಿ. ಇಲ್ಲಿ ಗಾಡಿ ಬಿಟ್ಟು 2 ಅವರ್ ಮೇಲಾಯಿತು. ಏನಂದ್ರೇನು ಮಾಡಿಲ್ಲ, ಹೆಂಗೆ ನಿಲ್ಸ್ಬಿಟ್ಟು ಹೋಗಿದ್ನೋ ಹಂಗೆ ಇಟ್ಬಿಟ್ಟಿದ್ದಾರೆ. ಏನು ಹೇಳಿ ಇವರು ಚೂರು ಏನು ಒಂದು ತಗೊಂಡು ಒಂದು ಜಾಬ್ ಕಾರ್ಡ್ ಹಾಕಿಲ್ಲ, ಏನೂ ಹಾಕಿಲ್ಲ. ರಾಯಲ್ ಎನ್ಫೀಲ್ಡ್ ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ವರ್ಸ್ಟು ಗುರು, ವರ್ಸ್ಟು. ಹಾಂ ಅಂದಿ ನಮಸ್ತೆ ಅಂದ ಅಂದ ವೆಲ್ತಾಗಿಡಿದೆ ಅಂದ. ಯಾರಾದರೂ ರಾಯಲ್ ಎನ್ಫೀಲ್ಡ್ ರೈಡರ್ಸು, ಹಿಮಾಲಯನ್ ರೈಡರ್ಸು, ಬೇರೆ ಯಾವುದಾದ್ರು ರಾಯಲ್ ಎನ್ಫೀಲ್ಡ್ ಗಾಡಿ ಇದ್ದರೆ ದಯವಿಟ್ಟು ಇಲ್ಲಿಗೆ ಬರಬೇಡಿ. ಮೇಜರ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಬನ್ನಿ, ಇಲ್ಲಾಂದರೆ ದಯವಿಟ್ಟು ಬರಲೇಬೇಡಿ ಇಲ್ಲಿಗೆ. ಏನಕ್ಕೆ ಅಂದರೆ ವರ್ಷ ಸರ್ವೀಸು ಇಲ್ಲಿ ಹಾಕ್ಬಿಟ್ಟು 2 ಗಂಟೆ ಆಯಿತು. ಕೇಳಿದ್ರೆ ಅವ್ನು ಹಂಗೆ ಹೇಳಿಲ್ಲ, ಇವ್ನಿಗೆ ಹೇಳಿಲ್ಲ, ಅವ್ನು ಜಾಬ್ ಕಾರ್ಡ್ ಹಾಕಿಲ್ಲ, ಏನೂ ಮಾಡಿಲ್ಲ. ಇಲ್ಲಿ ಇದು ವರ್ಷಕ್ಕೆ ಒಬ್ಬರು ಈ ಥರ ಒಂದು ಕಿತ್ತೋಗಿರೋ ಸರ್ವೀಸು ನಾನು ನೋಡೇ ಇಲ್ಲ. ಅದು ಈ ಒಂದು ಇಷ್ಟೊಂದು ಆಲ್ಟಿಟ್ಯೂಡ್ ಮೇಲೆ ಬಂದ್ಬಿಟ್ಟು ಈ ಥರ ಕಿತ್ತೋಗಿರೋ ಸರ್ವೀಸ್ ಕೊಡ್ತಾರೆ ಅಂದರೆ ಏನು ಹೇಳ್ಬೇಕು ಹೇಳಿ? ವರ್ಸ್ಟು ನಾವು ಹೇಳ್ಬೇಕಂತೆ, ನಾವು ಹೋಗ್ಬಿಟ್ಟು ಅವ್ರು ಹೇಳಿ ಅದಾದಮೇಲೆ ನಾವು ಮಾಡಿಸ್ಕೊಬೇಕಂತೆ. ಯಾವುದು ಗುರು ಇದು ಕರ್ಮ? 2 ಅವರ್ ಆಯಿತು ಬಿಟ್ಟು ಗಾಡಿನ. ಅವ್ನು ಕೇಳಿದ್ರೆ ಅವ್ನು ಹೇಳಿಲ್ಲ, ಇವ್ನು ಕೇಳಿದ್ರೆ ಇವ್ನು ಹೇಳಿಲ್ಲ ಅಂತ ಹೇಳ್ತಾರೆ. ಅವ್ನು ಜಾಬ್ ಕಾರ್ಡ್ ಕೂಡ ಹಾಕಿಲ್ಲ. Sir, you are the manager? Yeah, you can talk to me. Tell me. It's been like 3 hours I left the bike here, and I left for the washing thing there, and it's not been done. And they're not like other bikes, they are taking inside and coming outside from the washing. Just washing is pending? Washing is pending to adjust the chain, and then brake patch cleaning, and then I have some issues with cone, this thing. Nothing has been done. I had come at 9 o'clock. Let me check. See sir, we have a separate line for rental companies and we have a separate line for riders. So I'll have to see, I mean because Ladakh rental bikes, they have a separate line. Correct sir, but I had come at 2:30. There's no job card has been put, with no job card, nothing. कुछ भी नहीं लगा है, जॉब कार्ड नहीं लगा है, कुछ भी नहीं लगा है. क्या जल्दी बताना यार. आपने जॉब कार्ड खोला था उस टाइम? कुछ भी नहीं लगाया. वो ये बात पूछ के चला गए. सर इन्होंने बोला सिर्फ चेन देखना है ऐसे. चेन नहीं, मैं बोला फोर्क बोला आपको. फोर्क बोला, वॉशिंग करना है बोला. बाद में नहीं बोला था सर, बाद में आप किसको बोलना है? तो फिर जॉब कार्ड कौन लगाएगा? जॉब कार्ड कौन लगाएगा? आप लगाएंगे, ये लगाएंगे? सर आपने सिर्फ एक काम बोला कि चेन देखना. चेन लगाना है, मैं फोर्क देखना है बोल के बोला, और ब्रेक पैच क्लीन करना है बोला. नहीं करना, खाली चेन देखना है. तो मैंने बोला कि ठीक है ऐसे ही दिखाओ. अरे भाई रिकॉर्डिंग में है, दिखाओ. क्या रिकॉर्डिंग में है? दिखाओ. क्या क्या बोला हूँ? कुलदीप साहब ने उसको मैंने बोला नहीं, मैं रिकॉर्डिंग में है, दिखाओ. क्या ನೋಡಿ ಒಳಗಡೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಜಗಳ ಆಡಿದ್ಮೇಲೆ ಇವಾಗ ಹಾಕೊಂಡವ್ರು ಒಳಗಡೆ
ವರ್ಸ್ಟ್ ಸರ್ವಿಸ್ ಸೆಂಟ್ರ್, ದಯವಿಟ್ಟು ಬರಬೇಡಿ ಇಲ್ಲಿ. ಏನಾದರೂ ಮೇಜರ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಬನ್ನಿ. ಮಿನಿಮಲ್ ಪ್ರಾಬ್ಲಮ್ ಇತ್ತು ಅಂದರೆ ಎಲ್ಲರೂ ಮಾಮೂಲಿ ಸರ್ವಿಸ್ ಸೆಂಟ್ರಲ್ಲೇ ಗ್ಯಾರೇಜೆಲ್ಲ ಮಾಡಿಸ್ಕೊಂಡು ಸರಿ ಮಾಡಿಸ್ಕೊಂಬಿಡಿ ಸ್ನೇಹಿತರೆ. ನಿಜವಾಗ್ಲೂ ಇದು ವರ್ಸ್ಟ್ ಇದು. ಎಲ್ಲ ಗಾಡಿಗಳು ಹಾಕ್ಕೊತಾರೆ. ನನಗಿಂತ ಆಮೇಲೆ ಬಂದವನು, ಇವಾಗ ತಾನೇ ಬಂದವನು, ಅವ್ನ ಗಾಡಿ ಹಾಕ್ಕೊಂಡವ್ರೆ. ಹಿಮಾಚಲ ಹರಿಯಾಣ ಒಂದು. ನನ್ನ ಗಾಡಿ ಹಾಕೇ ಇಲ್ಲ. ಕಮ್ಮಿ ಅಂದ್ರೂ 2-3 ಅವರ್ ಆಗ್ತಾಯಿದೆ ಇವಾಗ. ನೋಡಿ ಅಷ್ಟೆಲ್ಲ ಗಲಾಟೆ ಆದಮೇಲೆ ಗಾಡಿ ವಾಶ್ ಮಾಡಿಕೊಟ್ರು. ಯಾವ ರೇಂಜಿಗೆ ವಾಶ್ ಮಾಡಿಕೊಟ್ಟಿದ್ದಾರೆ ನೋಡಿ. ಮತ್ತು ಚೈನ್ ನೋಡಿ, ಒಂದು ಚೂರು ಕ್ಲೀನೇ ಮಾಡಿಲ್ಲ. ಒಂದೇ ಒಂದು ಚೂರು ಕ್ಲೀನ್ ಆಗಿಲ್ಲ. ಹೆಂಗಿದೆಯೋ ಹಂಗೆ ಇದೆ. ಇದನ್ನು ತೊಗೊಂಡು ನಾನು ಓಡ್ಸೋಕ್ಕಾಗತ್ತೆ ತಿರ್ಗಾ? ನೋಡಿ ಚೈನ್ ಕತೆ ಹಂಗೆ ಇದೆ, ಫುಲ್ಲು ಗಲೀಜು. ಏನೊಂದು ಚೂರು ಏನು ಗಲೀಜು ಕ್ಲೀನ್ ಆಗಿದೆ ಹೇಳಿ ಇದರಲ್ಲಿ. ಇದು ಇವ್ರು ಕೊಡ್ತಾ ಇರೋ ಸರ್ವೀಸು ಲೇಯಲ್ಲಿ. ಹೊರಗಡೆ ಹೋಗಿ ಮಾಡಿಸ್ತಾ ಇದ್ದೀನಿ ವಾಷಿಂಗು. ಸುಮ್ಮನೆ ಟೈಮ್ ವೇಸ್ಟ್ ಇಲ್ಲಿ. ಇಷ್ಟೋ ತನಕ ಕತೆ ಹೊಡಿತಾರೆ ಬರೀ. ಅದಿಲ್ಲ ಇದಿಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ನಿಮಗೆ. ಆಮೇಲೆ ನೀವೇ ಡಿಸೈಡ್ ಮಾಡಿ ಇಲ್ಲಿಗೆ ಬಿಡಬೇಕಾ ಬಿಡಬಾರ್ದ ಗಾಡಿನ ಅಂತ. ಏನಾದರೂ ಮೇಜರ್ ಇದ್ದರೆ ಮಾತ್ರ ಇಲ್ಲಿ ಬಿಡಿ. ವೆಂಚೂರ್ ಥರ್ಡ್ ಪೋಲ್ ಅಂತೇಳಿ ಲೇಯಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಸೆಂಟರ್ ಇದು. ಒನ್ ಆಫ್ ದಿ ವರ್ಸ್ಟ್ ಸರ್ವಿಸ್ ಸೆಂಟರ್ಸ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಇವ್ರಿಗೆ ಜಾಸ್ತಿ ಗಾಡಿಗಳಿದೆ ಅಂದ್ಬಿಟ್ಟು ಈ ಥರ ವರ್ಸ್ಟಾಗಿ ಸರ್ವಿಸ್ ಮಾಡ್ತಾಯಿದ್ದಾರೆ. ದಿ ವರ್ಸ್ಟ್ ಅಂದರೆ ದಿ ವರ್ಸ್ಟು. ನೋಡಿ ನಂದು ಗಾಡಿದು ನಿಮ್ಮದೇ ಇನ್ ಡೀಟೇಲಾಗಿ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಅಂತ. ನೋಡಿ ಇವರು ಕ್ಲೀನ್ ಮಾಡಿರೋ ಸ್ಟೈಲು ಗಾಡಿನ ಏನು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲೆಲ್ಲ ಮಣ್ಣು ಹಂಗೆ ಇದೆ ನೋಡಿ. ಚೈನ್ ನೋಡಿ, ಚೈನ್ ಕ್ಲೀನ್ ಮಾಡಿರೋ ಹುಟ್ಟು ಇವರು. ಚೈನ್ನ ಕ್ಲೀನ್ ಮಾಡಿರ್ತಕ್ಕಂಥ ಹುಟ್ಟು ನೋಡಿ ಹೆಂಗಿದೆ ಚೈನು. ಇದು ಕ್ಲೀನ್ ಮಾಡಿ ಕೊಟ್ಟವ್ರಂತೆ ಹಿಂಗೆ ನೋಡಿ. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲ ಗಲೀಜು ಹಂಗೆ ಇದೆ. ಇಲ್ಲಿ ನೋಡಿ ಈ ಕಡೆಯಿಂದ ಇದು ಇವರು ಸರ್ವಿಸ್ ಮಾಡಿಕೊಟ್ಟಿರೋದು ನಮಗೆ ಫ್ರೀ ಅಂತ. ಇದು ಏನೂ ಚಾರ್ಜ್ ಮಾಡಲಿಲ್ಲ, ಬಟ್ ಈ ರೇಂಜಿಗೆ ಸರ್ವಿಸ್ ಮಾಡಿಕೊಟ್ಟಿದ್ದು. ನಾನು ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಈ ಗಾಡಿನ ಅಲ್ಲಿ ಗಿರೀಶ್ ಎಲ್ಲಿ ಸರ್ವಿಸ್ ಮಾಡಿಸೋದು ಅಲ್ಲೇ ಬಿಟ್ಬಿಟ್ಟು ಅದಾದಮೇಲೆ ಅಲ್ಲಿಂದ ನಾವು ಗಿರಿ ಗಾಡಿಲೇ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಪೆಟ್ರೋಲ್ ಫ್ಯೂಯಲ್ ಕ್ಯಾರಿ ಮಾಡೋದಕ್ಕೆ ಕ್ಯಾನ್ ಬೇಕು, ಅದನ್ನು ಅದಾದಮೇಲೆ ಬಂಜಿ ಕಾರ್ಡ್ ಬೇಕು ಒಂದೆರಡು, ಅದನ್ನೆಲ್ಲ ಅಲ್ಲೇ ತೊಗೊಳ್ಳೋಣ ಅಂತ प्लान ಮಾಡಿದ್ದೀವಿ. ये अभी लेके आया रॉयल एनफील्ड शोरूम से वॉश होके. हाँ ऐसा दिख रहा है. रॉयल एनफील्ड शोरूम से आया. कितना वर्स्ट वॉशिंग किया है देखो. ಇವರೇ ಓನರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾತ್ ದೀಜಿಯೇ. ಥ್ಯಾಂಕ್ ಯು. ಫುಲ್ಲು ಬ್ಯುಸಿ ಇದ್ದಾರೆ. ಫುಲ್ಲು ಗಾಡಿದು ಎಲ್ಲ ಫಿಟ್ಟಿಂಗ್ಸ್ ಮಾಡ್ತಾ ಇದ್ದಾರಲ್ಲ ಅದಕ್ಕೋಸ್ಕರ ಬ್ಯುಸಿ. ಇಲ್ಲಿ ಇವ್ರದ್ದು ರೆಂಟಲ್ಸ್ ಎಲ್ಲ ಇಲ್ಲೇ ಬರೋದು ನೋಡಿ. ಎಷ್ಟು ಇಕ್ಕೊಂಡವ್ರು ಸ್ಟಾಕು ಬತ್ತದಂಗೆ ಹಾಕಿ ಕಳಿಸ್ತಾ ಇರ್ತಾರೆ. ಸೂಪರ್ ಅಲ್ವಾ. ಅಲ್ಲಿ ನೋಡಿ ಎಷ್ಟು ಇದು ಬಿದ್ದಿದೆ. ಸೂಪರ್. ಲೆಟ್ಸ್ ಗೋ. ಸೊ ಇನ್ನೊಂದು ನೋಡ್ಬೋದು ಈ ಫ್ರಿಜ್ ಒಳಗಡೆ ಏನೇನಿದೆ ನೋಡಿ. ಸೂಪರ್ ಇರೋ ಥರ ಫ್ರಿಜ್ ಯೂಸ್ ಆಗೋಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಬಿಟ್ರು ಫ್ರಿಜ್ನ. ಓಕೆ ಬಾಯ್. ರೆಂಟಲ್ಸ್ ಅವರು ಎಲ್ಲದಕ್ಕೂ ಹಾಕ್ತಾವ್ರೆ. ಇಲ್ಲಿ ರೆಂಟಲ್ ಗಾಡಿಗಳು ಬರೋದೇ 3 ವರ್ಷ ಅಂತ ಅಷ್ಟೇ. 3 ವರ್ಷ ಆದಮೇಲೆ ತುಕ್ಕಕ್ಕೆ ಹಾಕ್ಬಿಡ್ತಾರಂತೆ. ಏನು ಯೂಸ್ ಆಗೋದಿಲ್ವಂತೆ. ಏನು ಹೇಳಿ ಇವರು. ರಾಯಲ್ ಎನ್ಫೀಲ್ಡ್ ಬೈಕ್ ಸ್ಪೇರ್ ಝೋನ್. ಓಕೆ ರೆಸ್ಟೋರೆಂಟು ಇದೆಯಂತ ಇಲ್ಲೇ. ಅದೇ ಸೇಮ್ ದಾಲ್ ಚಾವಲ್ ತಿರ್ಗ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಪರ್ಚೇಸ್ ಮಾಡಿದ್ವಿ. ಬಂಗಿ ಕಾಡಬೇಕಾಗಿತ್ತು ನಮ್ಮ ಒಂದು ಕ್ಯಾನ್ ಇದು ಮಾಡೋದಕ್ಕೆ. ಓಕೆ ಥ್ಯಾಂಕ್ ಯು ಸರ್. ಆಪ್ಕ ನಾಮ್ ಸನ್ನಿ. ಸನ್ನಿ ಅವರು ನಮ್ಮ ಸ್ಟಿಕ್ಕರ್ನು ಹಾಕಿದ್ದೀವಲ್ಲಿ. ಯಾರಾದರೂ ಬಂದರೆ ಇಲ್ಲಿ ಬರ್ಬೋದು. ಆಪ್ಕ ಏ ದುಕಾನ್ ಕಾ ನಾಮ್ ಕ್ಯಾ ಹೈ? ಬೈಕ್ ಸ್ಪಿಯರ್ ಝೋನ್. ಇಲ್ಲಿ ಹತ್ರನೇ ಇದೆ, ದೂರ ಏನಿಲ್ಲ, ಜಾಸ್ತಿ ದೂರ ಏನಿಲ್ಲ. ಎಲ್ಲರೂ ಬನ್ನಿ ಸ್ನೇಹಿತರೆ. ಬಾಯ್ ಸರ್. ಅದೆಷ್ಟು ಲೀಟ್ರದು? 5 ನೋಡಿ ತೊಗೊಂಡಿದ್ದೀವಿ ಕ್ಯಾಂಟ್ರ್. 10 ಲೀಟ್ರು ಆಗುತ್ತಾ ನೋಡೋ. ಹಿಂದ್ಗಡೆ ನನ್ನ ಡಬ್ಬಿ ಒಳಗಡೆ ಡಬ್ಬಿ ಕೀನೇ ಇಲ್ಲ ಅಲ್ವಾ. ಒತ್ತಿ ಎತ್ತು ಅಷ್ಟೇ. ಆ್ಯಕ್ಚುಲಿ ಬೆಳಿಗ್ಗೆ ಮೂಡ್ ಚೆನ್ನಾಗೇ ಇತ್ತು. ಯಾವಾಗ ರಾಯಲ್ ಎನ್ಫೀಲ್ಡ್ ಅವರು ಸ್ವಲ್ಪ ಹಿಂಸೆ ಕೊಟ್ಟರು ಅವಾಗಿಂದ ಸ್ವಲ್ಪ ಬೇಜಾರಾಗೋಯ್ತು. ಏನು ಗುರು ಇವರು ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ. ಇದು ಏನಕ್ಕೆ ತಿರುಗಿಸ್ತಾರೆ ಅಂತ ನನಗೂ ಗೊತ್ತಿಲ್ಲ, ಒಟ್ಟು ನಾನು ತಿರುಗಿಸ್ತಾ ಇದ್ದೀನಿ. ಒಳ್ಳೇದು ಮಾಡಿದ್ದಾರೆ.
ಯಾರ ಕ್ಯಾರ್ ತಂದವ್ರೆ? ಓ ನೀನೇನಾ? ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ. सर भैया ये पावर नहीं है? कितने बजे का आएगा? थोड़ी देर में? हाँ 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 हाँ, शाम में आ जाएगा ना? ಹಾಂ ಓಕೆ. ಸಂಜೆ ಬರುತ್ತಂತೆ ಕರೆಂಟ್, ಇವಾಗ ಇಲ್ವಂತ. ಸಂಜೆ ಅಂತೆ ಕರೆಂಟ್. ವೈಫೈ ಹೇ? ವೈಫೈ ಓಕೆ. ವೈಫೈಗೂ ಪವರ್ ಇಲ್ವಂತೆ. ಅಚ್ಚಾ ಹಾಂ, ವೈಫೈಗೂ ಪವರ್ ಇಲ್ವಂತೆ. ಏನು ಗುರು, ಓಕೆ. ಕೀನು ಇವ್ರ ಸ್ಟೈಲಲ್ಲೇ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸಿಗೋಣ ಸ್ನೇಹಿತರೆ. ಏನು ಸಿಗೋದು, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವ್ಲಾಗು ಒಂದು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕೂಡ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ.